ರಾಧಾ, ಬಾರೇ ಬೇಗ, ಇವತ್ತು ಕ್ಲಾಸ್ ಬೇಗ ಮುಗೀತು ಅಲ್ವಾ? ಅಲ್ಲಿ ಮ್ಯಾಚ್ ನಡೀತಾ ಇದೆ ಎಂದು ವಿದ್ಯಾ ರಾಧಾಳನ್ನು ಫುಟ್ಬಾಲ್ ನಡೆಯುತ್ತಿದ್ದ ಪ್ಲೇ ಗ್ರೌಂಡಿಗೆ ಎಳೆದುಕೊಂಡೇ ಹೋದಳು. ಮೊದಲಿಗೆ ರಾಧಾ ತುಂಬು ಸಾಂಪ್ರದಾಯಿಕ ಕುಟುಂಬದಿಂದ ಬಂದ ಹೆಣ್ಣು, ಸಹಜ ಸುಂದರಿ. ಕಾಲೇಜು ಮುಗಿದ್ರೆ ಮನೆ, ಮನೆ ಬಿಟ್ಟರೆ ಕಾಲೇಜು ಎಂಬಂತಿದ್ದ ಹುಡುಗಿ. ತರಗತಿಯಲ್ಲಿ ಎಲ್ಲ ವಿಷಯದಲ್ಲೂ ಮೊದಲಿಗೆ. ಆದರೆ ಕಾಲೇಜಲ್ಲಿ ಪರಿಚಯವಾದ ವಿದ್ಯಾ ಎಂಬ ಹುಡುಗಿಯ ಜೊತೆ ಗಾಢ ಸ್ನೇಹ ಬೆಳೆಯಿತು. ವಿದ್ಯಾ ಮಾಡರ್ನ್ ಕುಟುಂಬದಿಂದ ಬಂದ ಹೆಣ್ಣು. ಹೆಣ್ಣು ಗಂಡು ಎನ್ನದೆ ಎಲ್ಲರೊಂದಿಗೂ ಒಳ್ಳೆಯ ಗೆಳೆತನ ಹೊಂದಿದ್ದಳು. ಅವಳಿಗೆ ಓದಿಗಿಂತ ಹೊರಗಿನ ಪ್ರಪಂಚದಲ್ಲೇ ಹೆಚ್ಚು ಆಸಕ್ತಿ. ಇಬ್ಬರೂ ತರಗತಿಯಲ್ಲಿ ಮೊದಲನೇ ಮತ್ತು ಎರಡನೇ ಸ್ಥಾನ ಕಾಪಾಡಿಕೊಂಡಿದ್ದರು. ರಾಧಾ ಓದಿನ ವಿಷಯದಲ್ಲಿ ಮುಂದಿದ್ದರೆ ವಿದ್ಯಾ ಡ್ಯಾನ್ಸ್, ಸಂಗೀತ ಎಂಬಂತಿದ್ದ ವಿಷಯಗಳಲ್ಲಿ ಯಾವಾಗಲೂ ಮೊದಲಿಗಳು. ವಿದ್ಯಾ ಒಮ್ಮೆ ಬೆಳಿಗ್ಗೆ 9 ಕ್ಲಾಸಿಗೆ ಬಂದರೆ ಕ್ಲಾಸ್ ಯಾವಾಗ ಮುಗಿಯುವುದು, ಯಾವ ಕ್ಲಾಸ್ ಬಂಕು ಮಾಡುವುದು ಇದೇ ಅವಳ ಯೋಚನೆಯಾಗಿತ್ತು. ಇವಳಿಗೆ ತದ್ವಿರುದ್ಧವಾಗಿರುವ ರಾಧಾಳ ಜೊತೆ ಅವಳನ್ನು ಇನ್ನೂ ಸ್ವಲ್ಪ ತರಗತಿಯಲ್ಲಿ ಕೂರಿಸುತ್ತಿತ್ತು. ಇವರಿಬ್ಬರ ಈ ಸ್ನೇಹ ಉಳಿದ ಹುಡುಗಿಯರ ಮನದಲ್ಲಿ ಅಸೂಯೆ ಯಾವಾಗಲೂ ಇತ್ತು. ಅಂದಿನ ದಿನ ಫುಟ್ಬಾಲ್ ಮ್ಯಾಚ್ ನೋಡಲು ಕಾತರಿಸುವ ಹುಡುಗಿಯರ ಇಬ್ಬರ ಬಾಳನ್ನು ಬದಲಾಯಿಸಲು